ಫಸ್ಟ್ ಟೈಮ್ ಇನ್ ಕರ್ನಾಟಕ ಇಂಡಿಯಾ ಒಳಗೆ ಅಫಿಷಿಯಲಿ ಲಾಂಚ್ ಆಗದೆ ಇರೋ ಕ್ಯಾಮ್ರಾ ನನ್ನ ಕೈ ಒಳಗಿತ್ತು. ಅದು ಯಾವುದಂತೀರಿ? ಅದ ಸೋನಿ A7R6. ಆ್ಯಂಡ್ ಸೋನಿ ಟೀಮ್ ಅವರು ನನಗೆ ಇದರ ಪ್ರೈಸು ಮತ್ತು ಅನೌನ್ಸಿಂಗ್ ಡೇಟ್ನು ಹೇಳಿದರು. ಅದನ್ನು ಹೇಳಬೇಕಪ್ಪ ಅಂತಂದ್ರೆ ವಿಡಿಯೋ ಲಾಸ್ಟ್ವರೆಗೂ ನೋಡ್ರಿ, ಲಾಸ್ಟಿಗೆ ಹೇಳಿರ್ತೀನಿ. ಇದನ್ನು ನಾನು ಎಕ್ಸ್ಪ್ಲೋರ್ ಮಾಡೋಕೆ ಸಿಕ್ಕಿದ್ದು ನನಗೆ ಬೆಂಗಳೂರೊಳಗೆ ನಡೆದಿರುವಂಥ ಫೋಟೋ ಎಕ್ಸಿಬಿಷನ್ ಒಳಗೆ, ಅಂದರೆ ಎಕ್ಸ್ಪೋ ಒಳಗೆ ನನಗೆ ಹ್ಯಾಂಡ್ಸನ್ ನೋಡಲಿಕ್ಕೆ, ಅಂದರೆ ಹ್ಯಾಂಡ್ಸನ್ ರಿವ್ಯೂ ಮಾಡಲಿಕ್ಕೆ ನನಗೆ ಒಂದು ಚಾನ್ಸ್ ಸಿಕ್ತು. ಥ್ಯಾಂಕ್ಸ್ ಟು ಸೋನಿ ಆ್ಯಂಡ್ ಸೋನಿ ಟೀಮ್. ನನಗೆ ಫಸ್ಟ್ ಟೈಮ್ ಹೋದಾಗ ಅವರು ನೀವು ಬೇಕಾದಂಗೆ ರಿವ್ಯೂ ಮಾಡಿರಿ ಇದನ್ನಂತೆಲ್ಲ ಹೇಳಿದರು. ಆಲ್ರೆಡಿ ಅದ್ರ ಬಗ್ಗೆ ನಾನು ಒಂದು ವಿಡಿಯೋನೂ ಮಾಡಿದ್ದೆ, ಅದ್ರದ್ದು ಸ್ಪೆಸಿಫಿಕೇಷನ್ಸ್ ಬಗ್ಗೆ. ಆ್ಯಂಡ್ ಅದನ್ನು ಖುದ್ದು ನನಗೆ ರಿವ್ಯೂ ಮಾಡ್ಬೇಕು ಅನ್ನೋದೊಂದು ಭಾಳ ಆಸೆ ಇತ್ತು. ಸೊ ಅದ್ರ ಸಲಾಗಿ ನನಗೊಂದೊಂದು ಆಪರ್ಚುನಿಟಿ ಸಿಕ್ತು, ಅಲ್ಲಿ ಹೋಗಿ ಚೆಕ್ ಮಾಡಿದೆ. ಅದ್ರೊಳಗಡೆ ಇದ್ದಿದ್ದು ಫೀಚರ್ಸ್ ಅಂತೂ ನೋಡಿ, ಅದನ್ನು ಜಸ್ಟ್ ಫಸ್ಟ್ ನನ್ನ ಹ್ಯಾಂಡ್ಸ್ ಒಳಗಡೆ ಹಿಡ್ಕೊಂಡಾಗ ಆ್ಯಕ್ಚುಲಿ ಒಂಥರ ಫುಲ್ ಪ್ರೀಮಿಯಮ್ ಲುಕ್ ಅಂತೂ ಐತ್ರಿ. ಫುಲ್ ಡಿಸೈನ್ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಯಾರ, ಆಮೇಲೆ ಮೆನು ಸಿಸ್ಟಮ್ಸು, ಆಮೇಲೆ ಇನ್ನೂ ಒಂದಿಷ್ಟು ಹೊಸ ಫೀಚರ್ಸ್ ಅಂತ ತೊಗೊಂಬಂದಾರ. ಈ ಫೀಚರ್ಸನ್ನು ನಾ ಹೇಳೋಕಿನ ಸೋನಿ ಅಲ್ಪಾ ಸ್ಪೆಷಲಿಸ್ಟ್ ಅಂತಲೇ ಹೆಸರಾಗಿರೋ ನಮ್ಮ ಸತೀಶ್ ಅವರು ನಮ್ಮ ಜೊತೆನೇ ಇದ್ರು. ಅವ್ರ ಬಾಯ ಒಳಗೆ ಇದ್ರದ್ದು ಗೂಗಲ್ದಾಗ ಸರ್ಚ್ ಮಾಡಿದ್ರು ಸಿಗ್ಲಾರ್ದಂಥ ಒಂದಿಷ್ಟು ಫೀಚರ್ಸನ್ನು ಹೇಳ್ಯಾರ. ಬರ್ರಿ ಅವ್ರ ಕಡೆನ ಹೋಗಿ ಕೇಳೋಣ ಅಂತ. ಇವತ್ತು ಎಲ್ಲಿದ್ದೀವಿ ಅಂತೇಳಿ ಆಲ್ಮೋಸ್ಟ್ ನೀವು ನೋಡಿದ ತಕ್ಷಣ ಗೊತ್ತಾಗತ್ತೆ ಎಲ್ಲಿದ್ದೀವಿ ಅಂತೇಳಿ. ಆ್ಯಂಡ್ ನಮ್ಮ ಮೋಸ್ಟ್ ಎಕ್ಸೈಟೆಡ್ ಕ್ಯಾಮ್ರಾ, ಮೋಸ್ಟ್ ಅವೇಟೆಡ್ ಕ್ಯಾಮ್ರಾ ಫೈನಲಿ ಇವತ್ತು ನನ್ನ ಕೈ ಒಳಗೈತಿ. ದಟ್ ಈಸ್ ನನ್ ಅದರ್ ದ್ಯಾನ್ ಸೋನಿ A7R6. ಸೊ ಫೈನಲಿ ಇವತ್ತು ಅಲ್ಟಿಮೇಟ್ಲಿ ನನ್ನ ಕೈಯಾಗ ಬಂದೈತಿ. ಆ್ಯಕ್ಚುಲಿ ಇದು ಎಕ್ಸ್ಪೋ ಒಳಗೆ ಬಂದಿತ್ತು. ಇದ್ರದ್ದು ಫೀಚರ್ಸ್ ಅಂತೂ ನಾನು ಆಲ್ರೆಡಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿನಿ. ನನಗಿಂತ ಬೆಟರ್ ಆಗಿ ದಿ ಸೋನಿ ಸ್ಪೆಷಲಿಸ್ಟ್ ಅಂತಲೇ ಇರುವ ನಮ್ಮ ಸತೀಶ್ ಅವರು ನಮ್ಮ ಜೊತೆನ ಜಾಯ್ನ್ ಆಗಿ ಇದ್ರ ಬಗ್ಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬರ್ರಿ ಅವ್ರನ್ನ ಕರೀಣ. ಪ್ಲೀಸ್ ವೆಲ್ಕಮ್ ಅವರ್ ಸತೀಶ್ ಸರ್. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಇದ್ರದ್ದು ಫೀಚರ್ಸ್ ನಾವು ಗೂಗಲ್ದಾಗ ಸರ್ಚ್ ಮಾಡಿದ್ರು ಸಿಗ್ತಾವೆ ಸರ್. ಬಟ್ ಗೂಗಲ್ದಾಗ ಸರ್ಚ್ ಮಾಡಿದ್ರು ಸಿಗ್ಲಾರ್ದಂಥದ್ದು ಏನಾದರೂ ಇದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ. ನ್ಯೂಲಿ ಲಾಂಚ್ ದಿ ಕ್ಯಾಮ್ರಾ. ಓಕೆ, ಸೊ ಎಸ್ಪೆಷಲಿ ದಿಸ್ ಇಸ್ ಹೈ ರೆಸೊಲ್ಯೂಷನ್ 67.8 ಮೆಗಾಪಿಕ್ಸೆಲ್ಲು. ಹೊಸ ಪ್ರೊಸೆಸರ್ ಇದೆ, ಎಲ್ಲ ನಮ್ಮವ್ರು ಹೇಳಿರ್ತಾರೆ ಡೀಟೇಲ್ ಆಗಿ ನಿಮ್ಮ ಲ್ಯಾಂಗ್ವೇಜಲ್ಲಿ. ಇದ್ರಲ್ಲಿ ಏನು ಸ್ಪೆಷಲ್ ಅಂದರೆ ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿದ್ದೀವಿ. ಇದೆಲ್ಲ ಗೂಗಲಲ್ಲೇ ಬರುತ್ತೆ. 360 ಡಿಗ್ರಿ LCD. ಆಮೇಲೆ ಲೆನ್ಸ್ ಮೌಂಟ್ ಮಾಡೋರಿಗೆ ಈ ಮೌಂಟ್ ಆಪ್ಷನ್ ಇಲ್ಲೇ ಕೊಟ್ಟಿದ್ದಾರೆ, ಯು ಕ್ಯಾನ್ ಸಿ ದ್ಯಾಟ್. ಆಮೇಲೆ ನಿಮ್ಮದು 4K ವಿಡಿಯೋ ಇಲ್ಲ ಫೋಟೋ ರೀಡ್ ಆಗೋಕ್ಕೆ ಇಂಡಿಕೇಟರ್ ಇಲ್ಲೇ ಕೊಟ್ಟಿದ್ದಾರೆ. ನೈಟಲ್ಲಿ ಫೋಟೋಗ್ರಫಿ ಮಾಡೋಕ್ಕೆ ಲೂಮಿನೇಷನ್ ಆನ್ ಮಾಡಿದ್ರೆ ಇದೆಲ್ಲ ಬಟನಲ್ಲಿ ಲೈಟ್ ಬರುತ್ತೆ. ಈ ಥರ ತುಂಬ ವಿಷಯಗಳು ಇದರಲ್ಲಿದೆ. ಸ್ಪೆಷಲಿ ಹೈ ರೆಸೊಲ್ಯೂಷನ್ ಅಂದ್ರೆ ಎಲ್ಲರಿಗೂ ಒಂದು ಏನಂದರೆ, ಅಯ್ಯೋ ಕ್ಯಾಮ್ರಾ ಹೀಟ್ ಆಗುತ್ತೆ, ಕ್ಯಾಮ್ರಾ ಹೈ ರೆಸೊಲ್ಯೂಷನ್ ಸ್ಲೋ ರೀಡ್ ಆಗುತ್ತೆ, ಡೇಟಾ ಸೈಜ್ ದೊಡ್ಡದು, ಇದೆಲ್ಲ ಇರುತ್ತೆ. ಬಟ್ ಇದರಲ್ಲಿ 1 ಸೆಕೆಂಡ್ಗೆ 30 ಫ್ರೇಮ್ಸು ಪ್ರೀ ಕ್ಯಾಪ್ಚರ್ ಎಲ್ಲ ಕೊಟ್ಟಿದ್ದಾರೆ. ಬಟ್ ಅದರಿಂದ ಈ ಪ್ರೊಸೆಸರ್ ಹೊಸದಾಗಿರೋಕ್ಕಿಂತ ನಿಮ್ಮ ಕ್ಯಾಮ್ರಾ ಫಾಸ್ಟ್ ಇರುತ್ತೆ. ಬಟ್ ಅದಕ್ಕೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ನೀವು ಹೈ ಸ್ಪೀಡ್ ಮೆಮರಿ ಕಾರ್ಡ್ CF Express Type A ಹಾಕೋಬೇಕು. ಅದೊಂದು ರಿಕಮೆಂಡೇಷನ್. ಸರಿ, ಹೊಸ ಫೀಚರ್ ಏನಿದೆ ಅಂದರೆ, ಇದರಲ್ಲಿ 67 ಮೆಗಾಪಿಕ್ಸೆಲ್ ಇರೋದ್ರಿಂದ ಪಿಕ್ಸೆಲ್ ಶಿಫ್ಟ್ ಒಂದು ವಿಷಯ ಅದ. ಯಾರು ಈ ತೊಗೊಂಡವ್ರು ಯಾರು ಯೂಸೇ ಮಾಡಲ್ಲ. ಹೈ ರೆಸೊಲ್ಯೂಷನ್ ಸೋನಿ ಎಲ್ಲ ಕ್ಯಾಮ್ರಾದಲ್ಲಿದೆ, R5 A1 ಎಲ್ಲದಲ್ಲೂ. ಅದೇನೆಂದರೆ ಈ 67.8 ಮೆಗಾಪಿಕ್ಸೆಲ್ ಇದೆಲ್ಲ, ನೀವು 278 ಮೆಗಾಪಿಕ್ಸೆಲಲ್ಲಿ ಕೂಡ ಫೋಟೋ ತೊಗೋಬೋದು. ಲ್ಯಾಂಡ್ಸ್ಕೇಪ್ಗೆ ಸ್ಪೆಷಲಿ, ಇಲ್ಲಾಂದರೆ ಒಂದು ಮಾನ್ಯುಮೆಂಟಿಗೆಲ್ಲ. ಸೆಕೆಂಡು ISOದಲ್ಲಿ ಮಲ್ಟಿ ISO NR ನಾಯ್ಸ್ ರೆಡ್ಯೂಸನ್ ಒಂದು ಆಪ್ಷನ್ ಇದೆ. ಮಲ್ಟಿ ಶಾಟ್ ತೊಗೊಂಡು ISOದಲ್ಲಿ ಕೂಡ ಲೆಸ್ ನಾಯ್ಸ್ ಮಾಡೋಕ್ಕೆ ಇದೊಂದು ಹೊಸ ಪ್ರೊಸೆಸರ್ ಕೊಟ್ಟಿದ್ದಾರೆ, ಅದು ಲೇಟೆಸ್ಟ್ ಇದೆ ಇದನ್ನು. ಪ್ಲಸ್ ವಿಡಿಯೋದಲ್ಲಿ ಫಸ್ಟ್ ಟೈಮ್ 4K 120 ಕೊಟ್ಟಿದ್ದಾರೆ. ಬಟ್ ಎಲ್ಲರೂ ಏನು ಅನ್ಕೊಂತಾರೆ 120 ಕ್ರಾಪ್ ಆಗುತ್ತಂದು. ಇದರಲ್ಲಿ 4K ಆ್ಯಂಗಲ್ ಆಫ್ ವ್ಯೂ ಆನ್ ಮಾಡಿದ್ರೆ 4K 120 ಫ್ರೇಮ್ಸ್ ಕೂಡ ನಿಮಗೆ ಫುಲ್ ಫ್ರೇಮಲ್ಲೇ ಸಿಗುತ್ತೆ 67.8 ಮೆಗಾಪಿಕ್ಸೆಲಲ್ಲಿ. ಓಕೆ, ಪ್ಲಸ್ 8K 30 ಫ್ರೇಮ್ಸ್ವರೆಗೂ ನಡೆಯುತ್ತೆ ಇದರಲ್ಲಿ. ಆಮೇಲೆ ನಿಮಗೆ ಫಸ್ಟ್ ಟೈಮ್ ಈ ಸ್ಟಿಲ್ ಕ್ಯಾಮ್ರಾದಲ್ಲಿ ಹೈಬ್ರಿಡ್ ಆಯ್ತಲ್ಲ ಇವಾಗೆಲ್ಲನೂ, ಇದ್ರಲ್ಲಿ ಏನು ಮಾಡಿದ್ದಾರೆ ಅಂದರೆ ಡ್ಯೂಲ್ ಗೈನ್ ಕೊಟ್ಟಿದ್ದಾರೆ. ಸೊ ಆ ಡೀಟೇಲ್ ಎಲ್ಲನೂ ನಾವು ಆಲ್ಫಾ 7R6 ಲಾಂಚ್ ಮಾಡ್ತೀವಿ ಆ ಕರ್ನಾಟಕದಲ್ಲಿ ಎಲ್ಲ ಬಿಗ್ ಸಿಟಿಯಲ್ಲೂ. ಅಲ್ಲಿ ಡೀಟೇಲ್ ಆಗಿ ನಿಮಗೆ ಕ್ಲಿಕ್ ಮಾಡಿ ಇನ್ನೂ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಸೆಕೆಂಡ್ ಬಂದು ಎಲ್ಲರಿಗೂ ಇದು ಹೈಬ್ರಿಡ್ ಅಲ್ಲ, ಬ್ಯಾಟ್ರಿ ಬ್ಯಾಕಪ್ ಹೆಂಗಿರುತ್ತೆ ಎಲ್ಲರಿಗೂ ಡೌಟು. ಫಸ್ಟ್ ಟೈಮ್ SA100 ಅಂದ್ಬಿಟ್ಟು ಹೊಸ ಬ್ಯಾಟ್ರಿ ಇದೆ. ಸೊ ಇದರಿಂದ ನಿಮಗೆ ಫೋಟೋ ವಿಡಿಯೋಗ್ರಾಫಿಗೆ ಲಾಂಗ್ ಡ್ಯೂರೇಷನ್ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿರುತ್ತೆ. ದಿವಸ ಎಲ್ಲ FZ100 ಇತ್ತು, ಇದು SA100. ಇದು ಲೇಟೆಸ್ಟ್ ಇದೆ, ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪು ಚೆನ್ನಾಗಿದೆ ಫೋಟೋ ಆ್ಯಂಡ್ ವಿಡಿಯೋಗೆ. ಪ್ಲಸ್ ಫಸ್ಟ್ ಟೈಮ್ ವಿಡಿಯೋಗ್ರಾಫರ್ಗೆ ಆಡಿಯೋ ರೆಕಾರ್ಡಿಂಗ್ ತುಂಬ ಇಂಪಾರ್ಟೆಂಟ್ ಅಲ್ವಾ. ಇನ್ಬಿಲ್ಟಲ್ಲೇ ಆಡಿಯೋ ರೆಕಾರ್ಡಿಂಗ್ಗೆ ಕಂಟ್ರೋಲ್ ಇದೆ. ಪ್ಲಸ್ ಅಡಿಷ್ನಲಿ XLR4 ಇಂದ ಒಂದು ಸೋನಿ XLR ಆಡಿಯೋ ಪ್ರೊಫೆಷನಲ್ ಆಡಿಯೋ
ಮೈಕ್ ಲಾಂಚ್ ಮಾಡಿದ್ದಾರೆ ಅಕ್ಸೆಸರೀಸು, ಅದು ಕೂಡ ಇದ್ರಲ್ಲಿ ಹಾಕೋಬಹುದು. ದಟ್ ಈಸ್ ಅ ಬಿಗ್ ಅಡ್ವಾಂಟೇಜ್ ಫಾರ್ ವಿಡಿಯೋಗ್ರಾಫರ್ಸ್. ಓಕೆ, ಕ್ಯಾಂಡಿಡ್ ಪ್ರೊಫೆಷನಲ್ ವಿಡಿಯೋಸ್. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸತೀಶ್ ಸರ್, ನಮ್ಗೆ ಇಷ್ಟೊತ್ತನ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೆ. ಈಗ ಇದ್ರದ್ದು ಪ್ರಾಕ್ಟಿಕಲ್ ಆಗಿ ಶೂಟ್ ಮಾಡಿ ಇದ್ರದ್ದು ಔಟ್ಪುಟ್ ಹೆಂಗಿರುತ್ತೆ ಅಂತೇಳಿ ನೋಡೋಣ ಅಂತ ಬರ್ರಿ. ಸೊ ವೈಸ್ ಇಷ್ಟೊತ್ತವರೆಗೂ ನಾವು ಫೀಚರ್ಸ್ ವೈಸ್ ನೋಡಿದ್ವಿ, ಬಟ್ ಅದು ಪ್ರಾಕ್ಟಿಕಲ್ ಆಗಿ ಎಷ್ಟು ಚಲೋ ಇದೆ, ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ, ಅದ್ರದ್ದು ಔಟ್ಪುಟ್ ಹೆಂಗೈತೆ ಅಂತೇಳಿ ನೋಡೋಣ ಅಂತ ಬರ್ರಿ. ಸೊ ಹಾಯ್. Face, extreme close, yes. Hands on the cheek, hands, use your hands, yes. Just look at the camera, look here, yes, nice. Close your eyes. Change the pose. Yes. Use your hands like this. Yes. Good. Yes, look at it. Look here. Yeah. Thank you so much. So guys, output ನೋಡ್ಬೋದು. ನೀವು ಇಲ್ಲಿ ಡೀಟೇಲ್ಸ್ ನೋಡ್ರಿ, ಹಂಗೆ ಝೂಮ್ ಹಾಕತ್ತೀನಿ, ಬಟ್ ಸ್ಟಿಲ್ ಇನ್ನೂ ಡೀಟೇಲ್ಸ್ ಸಿಗತೈತಿ. ನೀವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾನು ತೆಗ್ದಿದ್ದು ಫೋಟೋಸ್ ತೋರ್ಸಾತೀನಿ ನೋಡ್ರಿ. ನಾನು ಎಷ್ಟು ಹಾಗೆ ಝೂಮ್ ಹಾಕತ್ತೀನಿ, ಇನ್ನೂ ಎಷ್ಟು ಡೀಟೇಲ್ಸನ್ನು ಪ್ರಿಸರ್ವ್ ಮಾಡತೈತಿ. ಸೊ ಇದರಿಂದ ನಮ್ಗೆ ಏನು ಹೆಲ್ಪ್ ಅಪ್ಪ ಅಂತಂದ್ರೆ, ನಾವು ಏನಾದರೂ ದೊಡ್ಡದಾಗಿ ಫ್ಲೆಕ್ಸ್ ಹಾಕ್ಬೇಕೈತಪ್ಪ ಅಂತಂದ್ರೆ, ದೊಡ್ಡ ಬಿಲ್ ಬೋರ್ಡ್ಸ್ ಎಲ್ಲ ಇರ್ತಾವಲ್ಲ, ಫುಲ್ ಅಡ್ವರ್ಟೈಸ್ಮೆಂಟ್ ಈ ಥರದ್ದು ಅಂಥವು ಶೂಟ್ ಮಾಡಿದಾಗ ನಾವು ಎಷ್ಟೇ ದೊಡ್ಡದಾಗಿ ಫ್ಲೆಕ್ಸ್ ಹಾಕಿದ್ರೂ ಸಹಿತ ಒಂಚೂರು ಡೀಟೇಲ್ಸ್ ಹೋಗಂಗಿಲ್ಲ. ನಾವು ಏನಾದರೂ ಲಾರ್ಜ್ ಲ್ಯಾಂಡ್ಸ್ಕೇಪ್ ಶೂಟ್ ಮಾಡ್ಬೇಕಾರೆ, ಇಲ್ಲ ಏನಾದರೂ ಸ್ಟ್ಯಾಚ್ಯೂಸ್ ಮೊನಮೆಂಟ್ಸ್ ಏನಾದರೂ ಶೂಟ್ ಮಾಡ್ಬೇಕಾರೆ ಈ ಥರ ಡೀಟೇಲ್ಸ್ ಇತ್ತಪ್ಪ ಅಂತಂದರೆ ನಮ್ಗೆ ಎಲ್ಲಿಯೂ ಒಂಚೂರು ಕ್ವಾಲಿಟಿ ಒಳಗೆ ಕಾಂಪ್ರಮೈಸ್ ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ಈ ಕ್ಯಾಮ್ರಾಗ ನಾವು ಒನ್ ಆಫ್ ದಿ ಬೆಸ್ಟ್ ಹೈಬ್ರಿಡ್ ಕ್ಯಾಮ್ರಾ ಅಂತ ಅನ್ಬೋದು, ಒನ್ ಆಫ್ ದಿ ಬೆಸ್ಟ್ ರೆಸಲ್ಯೂಷನ್ ಕ್ಯಾಮ್ರಾ ಅಂತ ಅನ್ಬೋದು, ಒನ್ ಆಫ್ ದಿ ಬೆಸ್ಟ್ ಆಲ್ರೌಂಡರ್ ಅಂತಲೂ ಹೇಳ್ಬೋದು. ನನ್ನ ಒಪಿನಿಯನ್ ಪ್ರಕಾರ ಇದು ಲಾಂಚ್ ಆದಮೇಲೆ ಇದ್ರದ್ದು ಕಂಪ್ಲೀಟ್ ಫ್ರಮ್ ಅನ್ಬಾಕ್ಸಿಂದ ಹಿಡ್ಕೊಂಡು ಪೂರ್ತಿ ಇನ್ ಡೀಟೇಲ್ ಆಗಿ ಪ್ರಾಕ್ಟಿಕಲ್ ಆಗಿ ಇವನ್ ವೆಡ್ಡಿಂಗ್ಸ್ ಶಾರ್ಟ್ಸನ್ನು ಸಹಿತ ಪ್ರಾಕ್ಟಿಕಲ್ ಆಗಿ ಶೂಟ್ ಮಾಡಿ ಇದ್ರದ್ದು ಔಟ್ಪುಟ್ ಹೆಂಗಿರುತ್ತೆ ಅಂತೇಳಿ ಸ್ಟೆಪ್ ಬೈ ಸ್ಟೆಪ್ ಇದು ಆಫಿಷಿಯಲಿ ಲಾಂಚ್ ಆದಮೇಲೆ ನೋಡೋಣ ಅಂತ. ಸೊ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರ್ರಿ. ಆ್ಯಂಡ್ ನಾನು ಇನಿಷಿಯಲಿ ಹೇಳ್ದಂಗೆ ಈ ಕ್ಯಾಮ್ರಾ ಲಾಂಚ್ ಆಗತ್ತಿದ್ದು ಜೂನ್ ಲಾಸ್ಟ್ ವೀಕ್ ಒಳಗಡೆ ಲಾಂಚ್ ಆಗತ್ತೆ. ಆ್ಯಂಡ್ ಇದರದ್ದು ಪ್ರೈಸ್ ಆಲ್ಮೋಸ್ಟ್ ಇನ್ನು ಆ್ಯಕ್ಚುಲಿ ಅವರು ಎಕ್ಸಾಕ್ಟ್ ವ್ಯಾಲ್ಯೂನ ರಿವೀಲ್ ಮಾಡಿಲ್ಲ, ಬಟ್ ಒಂದು ಡೀಸೆಂಟ್ ಕಾಂಪಿಟೇಟಿವ್ ಪ್ರೈಸ್ ಅಂತೂ ಇದ್ದರತ್ತಂತ ಅನ್ಕೊತೀನಿ. ಸೊ ದಟ್ಸ್ ಇಟ್ ಗೈಸ್. ನೆಕ್ಸ್ಟ್ ವಿಡಿಯೋದಾಗ ಇನ್ನೊಂದು ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಸೊ ಅಲ್ಲಿವರೆಗೂ ಹೋಗಿ ಬರ್ತೀನಿ ರೀ.